ಮಂಡ್ಯದಲ್ಲಿ ಹೊಂದಾಣಿಕೆ ರಾಜಕೀಯದ ಭಯ ಶುರುವಾಗಿದೆಯಾ? ಯಾಕಂದ್ರೆ ಮೊನ್ನೆ ತಾನೇ ಸಚಿವ ಆರ್ ಅಶೋಕ್ ಅವರಿಗೆ ಮಂಡ್ಯದ ಉಸ್ತುವಾರಿಯನ್ನ ಕೊಟ್ಟಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ತತ್ಕ್ಷಣಕ್ಕೆ ಈ ಆದೇಶ ಜಾರಿಗೆ ಬರುವಂತೆನೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಮಂಡ್ಯದ ಬಿಜೆಪಿಗರೇ ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ವಾ? ಹಾಗಾದ್ರೆ ಸಚಿವ ಆರ್ ಅಶೋಕ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನವನ್ನು ನಡೆಸಿದ್ದಾರೆ. ಅಲ್ಲಲ್ಲಿ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಅಶೋಕ್ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿ ಮಂಡ್ಯ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ವಿರೋಧಿಗಳ ಕೆಲಸ ಅಂತ ಹೇಳಿ ಆರ್ ಅಶೋಕ್ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಗೋ ಬ್ಯಾಕ್ ಅನ್ನೋದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ, ವಿರೋಧ ಪಕ್ಷದವರು ಎತ್ಕಟ್ಟಿ ಈ ರೀತಿ ಮಾಡಿಸಿರಬಹುದು ಅಂತ ಹೇಳಿ ಸ್ವಪಕ್ಷದವರ ವಿರುದ್ಧವೇ ಸಚಿವ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗೋಪಾಲಯ್ಯ ಜಾಗಕ್ಕೆ ಆರ್ ಅಶೋಕ್ ಅವರು ನೇಮಕ ಮಾಡಿದ್ರು. ನಾವು ರಾಜ್ಯದಲ್ಲಿ ಈಗೇನು ಹೊಂದಾಣಿಕೆ ರಾಜಕೀಯ ಅಂತೂ ಇಲ್ಲ. ಜಿಲ್ಲೆನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಯಾಕೆಂದರೆ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಅಮಿತ್ ಶಾಜಿನೇ ಹೇಳ್ಬಿಟ್ಟಿದ್ದಾರೆ, ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ರಾಜಕೀಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಹೊಂದಾಣಿಕೆ ರಾಜಕೀಯಕ್ಕೆ ಬಂದರೆ ಅವಕಾಶ ಇಲ್ಲ. ನಾವು ಪಕ್ಷ ಮತ್ತು ಕಾರ್ಯಕರ್ತರನ್ನು ಹಿತವನ್ನು ಬಲಿ ಕೊಡಲಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ಇಲ್ಲಿ ಬಂದವರು ಕೂಡ, ಉಸ್ತುವಾರಿ ಆದವರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಒಂದು ಹೊಂದಾಣಿಕೆ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ. ಅದು ಅವ್ರು ಮಾಡಬೇಕು. ಇದುವರೆಗೂ ಸಮಾಧಾನ ಹೊರ ಹಾಕಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಕೂಡ ಕಳೆದ ಅವರ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ನಾನು ಇನ್ಚಾರ್ಜ್ ಇದ್ದೆ. ಇಲ್ಲಿ ನಾನು ಬಂದಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ನೆಲೆ ಊರ್ತೈತೆ ಅನ್ನೋದು ಇದೆ, ಎಲ್ಲರಿಗೂ ಭಯ ಇದೆ. ಅದರಿಂದ ಬೇರೆ ಪಕ್ಷದವರು ಆ ಥರ ಎತ್ಕಟ್ಟಿರ್ಬೋದು. ನಮ್ಮ ಪಾರ್ಟಿ ಆ ಥರ ಸಂಸ್ಕೃತಿನೇ ಅಲ್ಲ. ನೆನ್ನೆ ನೋಡಿದ್ರಲ್ಲ ಮೆರವಣಿಗೆ ಯಾವ ರೀತಿ ಉತ್ಸಾಹ, ಸಂತೋಷ ಎಲ್ಲ ಇದೆ. ಅಲ್ಲಿವರೆಗೂ